ಎಲ್ಲರಿಗೂ ನಮಸ್ಕಾರ. PLI ಲೈಸೆನ್ಸಿಯೇಟ್ ಎಕ್ಸಾಮಿನೇಷನ್ ಆ್ಯಪ್, ಆ ಆ್ಯಪ್ನಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು ಮೊದಲು. ಸೊ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಸಿಂಪಲ್ ಸ್ಟೆಪ್ಸ್ ಇವೆ. ನಿಮ್ಮ ಏಜೆಂಟ್ ಐ ಡಿ ಮೊದಲ ಅಕ್ಷರಗಳನ್ನು ಸ್ಮಾಲ್ ಲೆಟರ್ನಲ್ಲಿ ಹಾಕಬೇಕು ಕಡ್ಡಾಯವಾಗಿ. ನಿಮ್ಮ ಮೇಲ್ ಐ ಡಿ, ಆಮೇಲೆ ಮಿಸ್ಸಸ್, ಮಿಸ್ಟರ್, ಹೆಸರು, ಸರ್ನೇಮ್, ಪ್ಯಾನ್ ಕಾರ್ಡ್, ಮತ್ತು ಯಾವ ಸರ್ಕಲ್, ಡಿಪಾರ್ಟ್ಮೆಂಟಲ್ ಎಂಪ್ಲಾಯಿ, ಗ್ರಾಮೀಣ್ ಡಾಕ್ ಸೇವಕ್, ಡೈರೆಕ್ಟ್ ಏಜೆಂಟ್. ಸೊ ನಿಮ್ಗೆ ಯಾವುದು ಅಪ್ಲೈ ಆಗುತ್ತೆ ಅದು, ಸರ್ಕಲ್, ರೀಸನ್ನು, ಯಾವ ಡಿವಿಷನ್, ಇಷ್ಟು ಕಡ್ಡಾಯ ಮಾಹಿತಿಯನ್ನು, ಸರಿಯಾದ ಮಾಹಿತಿಯನ್ನು ಹಾಕಿ ಕ್ರಿಯೇಟ್ ಮೈ ನ್ಯೂ ಅಕೌಂಟ್ ಅನ್ನಬೇಕು. ಸೊ ಈಗ ಆಲ್ರೆಡಿ ಕ್ರಿಯೇಟ್ ಆಗಿರೋದ್ರಿಂದ ನಮಗೆ ಎರರ್ ಬಂತು, ಈ ಏಜೆಂಟ್ ಕೋಡ್ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಅಂತ. ಸೊ ನಿಮ್ದು ಆಗಿಲ್ಲ ಅಂದರೆ ರಿಜಿಸ್ಟರ್ಡ್ ಸಕ್ಸಸ್ಫುಲ್ಲಿ ಆಗುತ್ತೆ ಮೊದಲ ಸಲ ಮಾಡುವಾಗ. ಈಗ ಆಲ್ರೆಡಿ ರಿಜಿಸ್ಟರ್ಡ್ ಆಗಿರೋದ್ರಿಂದ ಇದೇ ಯೂಸರ್ ಐ ಡಿಯನ್ನು ತಗೊಂಡು ನಾನು ಲಾಗಿನ್ ಆಗಿ ತೋರಿಸ್ತೀನಿ. ಸೊ ರಿಜಿಸ್ಟರ್ಡ್ ಐ ಡಿ ಇದೆ ನನ್ನ ಹತ್ರ, ಇದೇ ಮಾಹಿತಿಗಳನ್ನ ಕೊಟ್ಟು ರಿಜಿಸ್ಟರ್ ಮಾಡಿಕೊಂಡಂತಹ ಐ ಡಿ. ಈಗ ನಿಮಗೆಲ್ಲ ಒಂದು ಪಾಸ್ವರ್ಡನ್ನು ಕೊಟ್ಟಿದ್ದೀವಿ ನಾವು. ಸೊ ಇಲ್ಲಿ 1 hour 56 minutes ಮುಂದೆ ನಾವು ಅಗೇನ್ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ಕೋರ್ಸನ್ನು. ಯಾವ ಲ್ಯಾಂಗ್ವೇಜ್ ಬೇಕು ಸೆಲೆಕ್ಟ್ ಮಾಡಿಕೊಂಡು PLI ಟ್ರೈನಿಂಗ್ ಬುಕ್, ಈ ಬುಕ್ಕನ್ನು ಓಪನ್ ಮಾಡಿ ಅದರಲ್ಲಿ ಯಾವುದಾದ್ರೂ ಒಂದು ಪೇಜನ್ನು ನೀವು ರೀಡಿಂಗ್ ಮೋಡಲ್ಲಿ ಇಡಬೇಕಾಗುತ್ತೆ. ಸೊ ಕಂಟೆಂಟ್ ಓಪನ್ ಮಾಡಿ ಓದಿ ಸಾಧ್ಯವಾದಷ್ಟು. ಸೊ ಇಲ್ಲಿಂದ ಮತ್ತೆ 1 ಗಂಟೆ 56 ನಿಮಿಷದಿಂದ ಮುಂದಿನ ನಿಮಿಷಗಳು ರೀಡಿಂಗ್ ಕೌಂಟ್ ಆಗ್ತವೆ. ಹೀಗೆ 15 ತಾಸುಗಳು ಒಟ್ಟು ಈ ಪುಸ್ತಕಗಳು ರೀಡಿಂಗ್ ಮೋಡಲ್ಲಿ ಇಟ್ಟರೆ ನಿಮಗೆ ಎಕ್ಸಾಮಿನೇಷನ್ ಅಲೌ ಮಾಡುತ್ತೆ. ಅದಕ್ಕೆ ಸಪ್ರೇಟ್ ವಿಡಿಯೋ ಇದೆ ಎಕ್ಸಾಮಿನೇಷನ್ಗೆ. ಥ್ಯಾಂಕ್ ಯು.